ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನಂದ್ರೆ, ನಮ್ಮ ರಾಜ್ ಬಿ ಶೆಟ್ಟಿ ಅವರದ್ದು ಒಂದು ಹೊಸ ಮೂವಿ ಟೀಸರ್ ರಿಲೀಸ್ ಮಾಡಿದ್ದಾರೆ, ಲ್ಯಾಂಡ್ ಲಾರ್ಡ್ ಅಂತ ಹೇಳಿ. ಲ್ಯಾಂಡ್ ಲಾರ್ಡ್ ದ ರೂಲರ್ ಅಂತ ಹೇಳಿ ಟೀಸರ್ ರಿಲೀಸ್ ಮಾಡಿದ್ದಾರೆ. ಅದನ್ನ ನಾವು ರಿಯಾಕ್ಷನ್ ಮಾಡಕ್ ಬರ್ತಾ ಇದೀವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಇದಕ್ಕೆ ದುನಿಯಾ ವಿಜಯ್ ಅವರು ಮಾಡ್ತಿದ್ದಾರೆ. ಅವರು ಕ್ಯಾಸ್ಟಿಂಗ್ ಅಲ್ಲಿ ಅವರೇ ಮೇನ್ ಅನ್ಸುತ್ತೆ, ದುನಿಯಾ ವಿಜಯ್, ರಾಜ್ ಬಿ ಶೆಟ್ಟಿ. ಓಕೆ. ಮತ್ತೆ ಇದಕ್ಕೆ ಆಸ್ ಯೂಶುವಲ್ ಮ್ಯೂಸಿಕ್ ಬಂದ್ಬಿಟ್ಟು ಅಜಿನೀಶ್ ಬಿಲ್ನಾಥ್, ಎಲ್ಲದರಲ್ಲೂ ಅವರೇ ಇದ್ದಾರೆ. ಓಕೆ. ಅವರಿಬ್ಬರದ್ದು ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಆಕ್ಚುಲಿ. ಈಗ ಮುಂಚೆ ಏನಾದ್ರು ಫಿಲ್ಮ್ ಬಂತ ಅವರಿಬ್ಬರದು, ರಾಜ್ ಬಿ ಶೆಟ್ಟಿದು, ದುನಿಯಾ ವಿಜಯ್ದು? ಬಂದಿರ್ಲಿಲ್ಲ ಅನ್ಸುತ್ತೆ, ಬಂದಿಲ್ಲ. ಇದೇ ಫಸ್ಟ್ ಕೊಲಾಬರೇಷನ್ ಅನ್ಸುತ್ತೆ. ಮತ್ತೆ ಇದಕ್ಕೆ ಡೈರೆಕ್ಷನ್ ಬಂದ್ಬಿಟ್ಟು ಜಗದೀಶ ಕೆ ಹಂಪಿ ಅಂತ ಹೇಳ್ಬಿಟ್ಟು, ಜಡೇಶ ಕೆ ಹಂಪಿ. ಓಕೆ, ರಿಯಾಕ್ಟ್ ಮಾಡೋಣ. ಇದ್ರ ಬಗ್ಗೆ ನಾವು ಜಾಸ್ತಿ ನೋಡಿಲ್ಲ, ಇದೇ ಫಸ್ಟ್ ಕೇಳ್ತಾ ಇರೋದು. ಮುಂಚೆ ಒಂದು ಗ್ಲಿಮ್ಸ್ ಏನೋ ರಿಲೀಸ್ ಮಾಡಿದ್ರು ಅನ್ಸುತ್ತೆ, ನಾವು ಅದನ್ನ ರಿಯಾಕ್ಟ್ ಮಾಡಿಲ್ಲ. ಸೊ ನಾವು ಇದು ಟೀಸರ್ ರಿಯಾಕ್ಟ್ ಮಾಡಕ್ ಬರ್ತಾ ಇದೀವಿ. ಲೆಟ್ ಅಸ್ ಸ್ಟಾರ್ಟ್. ಆನಂದ್ ಆಡಿಯೋ, ಸಾರಥಿ ಫಿಲ್ಮ್ಸ್. ಗುಡಿಯಾಗಿನ ಪೂಜೆ ಆಚಾರ ವಿಚಾರ ಪ್ರಕಾರ ನಡೀತದೆ. ನಿಮ್ ನಾರ್ತ್ ಕರ್ನಾಟಕ ಸ್ಟೈಲ್ ಅಲ್ಲಿ ಬಂದಿದೆ ಅನ್ಸುತ್ತೆ. ಬೀಳೋ ಮಳೆ ಬೆಳೆಯೋ ಬೆಳೆ ಪ್ರಕಾರ ನಡೀತದೆ. ಹಣೆ ಬರ ಗೀಚಿದ ಪಾಪ ಪುಣ್ಯದ ಪ್ರಕಾರ ನಡೀತದೆ. ಎಲ್ಲಾನು ಅದ್ರ ಪಾಡ್ಕ ನಡೀತಿದ್ರೆ ನಿಂದೇನೋ ಇದು ಹೊಸದು ಕಾನೂನ್ ಪ್ರಕಾರ. ಅಕ್ಷರದ ಗುರಿ ಅಧಿಕಾರ ಇರ್ಬೋದು, ಆದ್ರೆ ಅಧಿಕಾರ ರಾಜ್ ಬಿ ಶೆಟ್ಟಿ ಕೂದಲು ಬಂದಿದೆ ಗುರು, ಕೂದಲಿಲ್ಲ. ಇದು ಆಕ್ಚುಲಿ 90s ಟೈಮಲ್ಲಿ ಹೇರ್ ಸ್ಟೈಲ್ ಹೆಂಗಿರುತ್ತೋ ಹಂಗಿದೆ. ರೋಲರ್ ಚೆನ್ನಾಗಿದೆ ಲುಕ್. ಜಾನ್ ಸಗದಾಗಿದೆ. ಮ್ಯೂಸಿಕ್, ಅವನ ಎಂಟ್ರಿ ಎಲ್ಲ ಸಗದಾಗಿದೆ. ಅದು ರಾಜ್ ಬಿ ಶೆಟ್ಟಿಗೆ ಕೂದಲು ಬೇರೆ ಬಂದ್ಬಿಟ್ಟಿದೆ. ಅವ್ರ ಎಂಟ್ರೆನ್ಸ್ ಮಾತ್ರ ಸಗದಾಗಿದೆ, ಮಾತ್ರ ಅಲ್ಟಿಮೇಟ್ ಆಗಿದೆ. ಅವ್ರ ಲುಕ್ ಚೆನ್ನಾಗಿದೆ. ಸೀರಿಯಸ್ ಕ್ಯಾರೆಕ್ಟರ್, ವಿಲನ್ ಕ್ಯಾರೆಕ್ಟರ್ ಹಾಕಿದ್ದಾರೆ ಅನ್ಸುತ್ತೆ ಮೇ ಬಿ. ನಾನು ಆಕ್ಚುಲಿ ಸೂ ಫ್ರಮ್ ಸೋಲ್ ನೋಡಿದಾಗ ಫುಲ್ ಡಿಫ್ರೆಂಟ್ ಆಗಿತ್ತು ಕ್ಯಾರೆಕ್ಟರೈಸೇಷನ್. ಹೌದು, ಇದು ಬಂದ್ಬಿಟ್ಟು ಟೋಟಲ್ ಡಿಫ್ರೆಂಟ್ ಆಗಿತ್ತು. ಸ್ವಲ್ಪ ವಿಲನಿಸಮ್ ಫುಲ್ ಒಂದ್ ತರ. ಇಬ್ರು ವಿಲನ್ ತರ ಅನ್ಸ್ತಾ ಇತ್ತು, ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ತೋರ್ಸಿರೋದು ವಿಲನ್ ತರ ಬಟ್ ಏನಂದ್ರೆ ಇಬ್ರು ವಿಲನ್ ತರನೇ ತೋರಿಸಿದ್ದಾರೆ. 90s ಟ್ರೆಡಿಷನ್ ಮೂವಿ ಎಲ್ಲ ಹೋಗ್ತಾ ಇದೆ, ಅದಕ್ಕೆ ಅವ್ರು ಹೇರ್ ಸ್ಟೈಲ್ ಹಂಗೆ ಸೆಟ್ ಮಾಡೋರು. ಬಟ್ ಅದು ಚೆನ್ನಾಗಿ ಇದೆ, ಸಗದಾಗಿ ಸೆಟ್ ಆಗಿದೆ ಮಾತ್ರ ಅವ್ರ ಲುಕ್. ಸಖತ್ತಾಗಿ ಸೆಟ್ ಆಗಿದೆ. ಇದು ಬಂದ್ಬಿಟ್ಟು ಆ ಲೊಕೇಶನ್ಸ್ ನೋಡ್ತಿದ್ರೆ ನಮ್ಮೂರ್ ಸೈಡ್ ಇರೋ ಲೊಕೇಶನ್ಸ್ ತರ ಕಾಣಿಸ್ತಾ ಇದೆ. ನಾರ್ತ್ ಕರ್ನಾಟಕ ಇದ್ದಂಗಿದೆ. ಹಂಪಿ ಸೈಡ್ ಅಲ್ಲೇ ಎಲ್ಲ ತೆಗ್ದಿರ್ಬೇಕೇನ ಮೇ ಬಿ. ಮೋಸ್ಟ್ಲಿ ಮೋಸ್ಟ್ಲಿ ಫಿಲಿಂ ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ ಯಾವ ತರ ನೆಕ್ಸ್ಟ್ ಅಪ್ಡೇಟ್ಸ್ ಬಂದ್ರು. ಹೌದೌದು, ನೆಕ್ಸ್ಟ್ ಟ್ರೈಲರ್ ಬಿಟ್ಮೇಲೆ ಎಲ್ಲ ಗೊತ್ತಾಗ್ಬೋದೇನೋ ಮೇ ಬಿ. ಮೂವಿ ಯಾವಾಗ ರಿಲೀಸ್? 23rd ಜಾನ್. ಈಗ ಕಂಟಿನ್ಯೂಸ್ ಆಗಿದೆ. ಹೆವಿ ಹಬ್ಬ ಇದೆ ಇವಾಗ. ಒಂದಾದ್ಮೇಲೆ ಒಂದು 10 ದಿನ, 20 ದಿನ ಟಪ್ 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 ಅಂತ ಒಂದೊಂದು 15 ದಿವಸಕ್ಕೆ ಆಲ್ಮೋಸ್ಟ್. ಹೌದು. ಓಕೆ, ಎಲ್ಲ ಮೂವಿ ಹಿಟ್ ಆಗ್ಬೇಕು, ಹಿಟ್ ಚೆನ್ನಾಗಿ ಹೊಡಿಬೇಕು. ಎಲ್ಲ ಹಿಟ್ ಆಗೇ ಆಗುತ್ತೆ. ಅವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲದ್ರಲ್ಲೂ ಚೆನ್ನಾಗೇ ಇದೆ. ಹೌದು, ಎಲ್ಲ ಮೂವಿಗಳು ರಿಲೀಸ್ ಆಗಿ ಮೂವೀಸ್ ಎಲ್ಲ ಅಂತಿರೋ. ಅದೇ ರಿಲೀಸ್ ಆಗಿ ಚಿಕ್ಕ ಮೂವಿ ಆದ್ರೂ ದೊಡ್ಡ ಮೂವಿ ಆದ್ರೂ ಎಲ್ಲದು ಹಿಟ್ ಆಗ್ಬೇಕಂತ, ಆವಾಗ ಲೈಕ್ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಹೌದೌದು, ಕರೆಕ್ಟ್. ಈ ಫ್ಯಾನ್ ವಾರ್ಬೆಲ್ಲ ಬಿಟ್ಟು ಮೂವಿ ಬೇಸ್ ಏನಿದೆ ಅದನ್ನ ಸಪೋರ್ಟ್ ಮಾಡಕ್ ಹೋಗ್ಬೇಕು. ಸೊ ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.